ಬಾಂಬ್ ಇಡುವವರನ್ನು ಮಟ್ಟ ಹಾಕುವ ಸರ್ಕಾರಕ್ಕೆ ಮತ ನೀಡಿ ಸಿ.ಟಿ. ರವಿ. ಪಿಕ್ ಪಾಕೆಟ್ ಸರ್ಕಾರವೋ ಇಲ್ಲ ದರೋಡೆ ಸರ್ಕಾರವೋ, ಚಿಂತಾಮಣಿ ಚುನಾವಣೆಗಳಲ್ಲಿ ನಮ್ಮ ಸಂಬಂಧಿಕರು, ಅಕ್ಕಪಕ್ಕದ ಮನೆಯವರು ಬೇಕಾದವರೆಂದು ನೋಡ್ತೇವೆ. ಆದರೆ ಇದು ದೇಶದ ಚುನಾವಣೆ, ದೇಶದ ರಕ್ಷಣೆಗಾಗಿ ನಡೆಯುತ್ತಿರುವ ಚುನಾವಣೆ. ಆದ್ದರಿಂದ ಪ್ರತಿಯೊಬ್ಬರು ದೇಶ ರಕ್ಷಣೆ ಮಾಡುವ ಮೋದಿ ಸರ್ಕಾರಕ್ಕೆ ಮತ ನೀಡಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿ ಮಾಡಬೇಕೆಂದು ಮಾಜಿ ಸಚಿವ ಸಿ.ಟಿ. ರವಿ ಮನವಿ ಮಾಡಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕಿನ ಕೈವಾರದಲ್ಲಿ ಮೈತ್ರಿ ಅಭ್ಯರ್ಥಿ ಎಂ. ಮಲ್ಲೇಶ್ ಬಾಬು ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿ, ಪಂಚಾಯಿತಿ ಚುನಾವಣೆ ಬಂದಾಗ ನಮ್ಮ ಸಂಬಂಧಿಕರನ್ನು ನೋಡ್ತೀವಿ. ದೇಶದ ಚುನಾವಣೆ ಬಂದಾಗ ಬಡಬಗ್ಗರ ಅಭಿವೃದ್ಧಿಗೆ ಒತ್ತು ಕೊಡುವವರನ್ನು ಮತ್ತು ದೇಶ ರಕ್ಷಣೆ ಮಾಡುವವರಿಗೆ ಮತ ನೀಡಬೇಕೆಂದರು. ಕೊರೋನಾ ಸಂದರ್ಭದಲ್ಲಿ ದೇಶದ ಬಡಬಗ್ಗರು ಕೂಲಿನಾಲಿಲ್ಲದೆ ಹಸಿನಿಂದ ನರಳಬಾರದೆಂದು ಮೋದಿ ಸರ್ಕಾರ ಉಚಿತವಾಗಿ 10 ಕೆಜಿ ಅಕ್ಕಿ ನೀಡಿದೆ. ಅದೇ ಅಕ್ಕಿನೇ ಈಗಲೂ ಸಹ 5 ಕೆಜಿ ನೀಡಲಾಗ್ತಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನೇ ತಮ್ಮ ಗ್ಯಾರಂಟಿ ಯೋಜನೆ ಎಂದು 1 ಕೆಜಿ ಅಕ್ಕಿನೂ ಕೊಡದೆ 5 ಕೆಜಿಗೆ ಹಣ ನೀಡಿ ಎಲ್ಲ ಉಚಿತವೆಂದು ಘೋಷಣೆ ಮಾಡಿ ನಾವೇ ಕೊಟ್ಟಿದ್ದೇವೆಂದು ಸಿದ್ದರಾಮಯ್ಯ ಹೇಳ್ತಾರೆ. ಬಹುಶಃ ಅವರನ್ನು ನೋಡಿ ಯಾರದೋ ದುಡ್ಡು ಯಲಮನ ಜಾತ್ರೆ ಎಂಬ ಗಾದೆ ಮಾತು ಹೇಳಿರಬಹುದೆಂದು ವ್ಯಂಗ್ಯವಾಡಿದ್ರು. ಬಡವರಿಗೆ ಜನ್ಧನ್ ಖಾತೆ ತೆರೆದು ಬ್ಯಾಂಕ್ ಮೆಟ್ಟಿಲೇರಿಸಿದ್ದು, ಶೌಚಾಲಯ ಮುಕ್ತ ರಾಷ್ಟ್ರ ಮಾಡಿದ್ದು, ಜಲಜೀವನ್ ಮಿಷನ್ ಮೂಲಕ ಮನೆ ಮನೆಗೆ ಗಂಗೆ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಜನೌಷಧಿ ಜನರ ಜೀವ ಉಳಿಯಲೆಂದು ಉಚಿತ ಲಸಿಕೆ ಕೊಟ್ಟರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಆರೋಗ್ಯ ರಕ್ಷಣೆಗೆ ಒತ್ತು ಕೊಟ್ಟಿದ್ದು ಮೋದಿ. 12 ರೂಪಾಯಿಗೆ 2 ಲಕ್ಷ ಜೀವ ವಿಮೆ ಜಾರಿ ಮಾಡಿದ್ದು ಮೋದಿ. ಇಷ್ಟೆಲ್ಲ ಯೋಜನೆಗಳನ್ನು ಕೊಟ್ಟ ಮೋದಿ ಸರ್ಕಾರಕ್ಕೆ ಮತ ನೀಡುವ ಮೂಲಕ ಮತ್ತೊಮ್ಮೆ ಅವರನ್ನು ಅಧಿಕಾರದಲ್ಲಿ ಮುಂದುವರಿಸಬೇಕೆಂದರು. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಕಳೆದಿಲ್ಲ. ಆಗಲೇ ರಾಜ್ಯದಲ್ಲಿ ಬಾಂಬ್ ಹಾಕೋರ ಸಂಖ್ಯೆ ಹೆಚ್ಚಾಯಿತು. ಅದಕ್ಕೆ ಬಾಂಬ್ ಹಾಕೋರನ್ನು ಬೆಳೆಸುವ ಸರ್ಕಾರ ನಮಗೆ ಬೇಡ, ಬಾಂಬ್ ಹಾಕೋರನ್ನು ಮಟ್ಟ ಹಾಕುವ ಸರ್ಕಾರ ನಮಗೆ ಬೇಕಾಗಿದ್ದು. ಈ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿ ಎಂ. ಮಲ್ಲೇಶ್ ಬಾಬುರಿಗೆ ಹೆಚ್ಚಿನ ಮತ ಕೊಟ್ಟು ಗೆಲ್ಲಿಸಬೇಕೆಂದರು. ಗ್ಯಾರಂಟಿ ಯೋಜನೆಗಳಿಂದ 1 ಕ್ವಾರ್ಟರ್ ಮದ್ಯದ ಮೇಲೆ 50 ರೂಪಾಯಿ ಹೆಚ್ಚಿಸಿ ಗಂಡನಿಂದ ಕಿತ್ತು ಸ್ವಲ್ಪ ಹೆಂಡತಿಗೆ ಇನ್ನೂ ಸ್ವಲ್ಪ ಕಾಂಗ್ರೆಸ್ನವರು ಜೇಬಿಗೆ ಹಾಕಿಕೊಂಡ್ರು. ಈ ಹಿಂದೆ ರೈತರು TC ಹಾಕಿಸ್ಕೊಳ್ಬೇಕಾದ್ರೆ 10,000 ಇದ್ರೆ ಸಾಕಾಗಿತ್ತಾದರೂ ಇದೀಗ 3-4 ಲಕ್ಷ ಬೇಕಾಗಿದ್ದು, ಇದು ಕಾಂಗ್ರೆಸ್ ಗ್ಯಾರಂಟಿನ ಎಂದು ಪ್ರಶ್ನಿಸಿದ ಅವರು, 20-30 ರೂಪಾಯಿದ ಛಾಪಾ ಕಾಗದ ಬೆಲೆಯಲ್ಲಿ 100-200 ರೂಪಾಯಿಗಳಿಗೆ ಏರಿಸಿದ್ದು, ಇಂಥ ಸರ್ಕಾರವನ್ನು ಏನೆಂದು ಕರೆಯಬೇಕು? ಪಿಕ್ ಪಾಕೆಟ್ ಸರ್ಕಾರವೋ ಇಲ್ಲ ದರೋಡೆ ಸರ್ಕಾರವೋ ಎಂದು ಕಿಡಿಕಾರಿದರು. ಕೋಲಾರ ಕ್ಷೇತ್ರದಲ್ಲಿ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಎಂಬಂತೆ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಾಗಿದ್ದು, ಅಭ್ಯರ್ಥಿಯನ್ನು ಬೆಂಗಳೂರಿನಿಂದ ಕರೆತಂದಿದ್ದಾರೆ. ಅವರ ಅಡ್ರೆಸ್ ಇಲ್ಲ, ಅವರಿಗಾಗಿ ಅಡ್ಡಾಡಬೇಕು. ಅದಕ್ಕೆ ಸ್ಥಳೀಯರಾದ ಮಲ್ಲೇಶ್ ಬಾಬುರಿಗೆ ಮತ ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ಅವರನ್ನು ಗೆಲ್ಲಿಸಬೇಕೆಂದರು. ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಮಾತನಾಡಿ, ನಾನು ಜೀವನದಲ್ಲಿ ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೇನೆ. ಒಂದೊಂದು ಚುನಾವಣೆಯು ಬಹಳಷ್ಟು ಮಹತ್ವದ ಚುನಾವಣೆ. ಈಗ ಲೋಕಸಭಾ ಚುನಾವಣೆ, ಲೋಕನಾಯಕನಿಗಾಗಿ ಚುನಾವಣೆ ನಡೆಯುತ್ತಿದೆ. ಇಡೀ ಜಗತ್ತು ನರೇಂದ್ರ ಮೋದಿ ಅವರನ್ನು ಮೆಚ್ಚುತ್ತಿದೆ. ಸ್ವಾತಂತ್ರ್ಯ ಬಂದ ನಂತರ ಸಾಕಷ್ಟು ಬದಲಾವಣೆ ಆಗಿದೆ. ಅವರ ಆಡಳಿತ ಹೇಗಿದೆ ಎಂಬುದು ಕಳೆದ 10 ವರ್ಷಗಳಿಂದ ನೋಡಿದ್ದೇವೆ. ಈಗ 3ನೇ ಬಾರಿ ಮೋದಿ ಪ್ರಧಾನಿ ಆಗಬೇಕು. ದೇಶದ ಅಭಿವೃದ್ಧಿಗೆ ಹೆಚ್ಚು ಶ್ರಮ ವಹಿಸುವ ನಾಯಕ ನರೇಂದ್ರ ಮೋದಿ ಅವರಾಗಿದ್ದಾರೆ. ನಮ್ಮ ದೇಶದಲ್ಲಿ ಅಲ್ಲದೆ ಹೊರ ದೇಶಗಳಲ್ಲಿಯೂ ಅವರಿಗೆ ಅಪಾರ ಗೌರವವಿದೆ. ಮೋದಿ ಅವರ ಪಾಲನೆ ನಾವೆಲ್ಲ ತಿಳಿದುಕೊಳ್ಬೇಕಾಗಿದೆ. ನಾವೆಲ್ಲ ಮೋದಿ 3ನೇ ಬಾರಿ ಪ್ರಧಾನಿ ಆಗಬೇಕೆಂದು ಸಂಕಲ್ಪ ಮಾಡಬೇಕಾಗಿದೆ. ಕೋವಿಡ್ ಸಂದರ್ಭದಲ್ಲಿ 11,000 ಜನೌಷಧಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಇದರಿಂದ ಬಡವರಿಗೆ ಕಡಿಮೆ ಬೆಲೆ ಔಷಧಿ ಸಿಗ್ತಿದೆ. ಆದ್ದರಿಂದ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS BJP ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರಿಗೆ ಮತ ನೀಡಿ ಮೋದಿಯವರ ಕೈಯನ್ನು ನಾವೆಲ್ಲರೂ ಬಲಪಡಿಸಬೇಕಾಗಿದೆ ಎಂದರು. ಬಿಜೆಪಿ ಮುಖಂಡ ದೇವನಹಳ್ಳಿ GN ವೇಣುಗೋಪಾಲ್ ಮಾತನಾಡಿ, ಸಿದ್ದರಾಮಯ್ಯ ನನಗೂ ನಿನಗೂ ವಿದ್ಯುತ್ ಫ್ರೀ ಅಂದರು, ಆದರೆ ಇದೆಲ್ಲ ಇಲ್ಲ. ಹೆಣ್ಮಕ್ಳಿಗೆ 2,000 ಅಂದರು, ಆದರೆ ಅತ್ತೆ ಸೊಸೆಯರಿಗೆ ಜಗಳ ತಂದರು. ಕೇಂದ್ರ ಸರ್ಕಾರ 6,000 ಯಾವುದೇ ಭೇದ ಭಾವ ಇಲ್ಲದೆ ಕೊಡ್ತಿದೆ, ಆದರೆ ರಾಜ್ಯ ಸಾಲ ಮಾಡಿ ಹಣ ಕೊಡ್ತಿದೆ. ಅದೆಲ್ಲ ನಮ್ಮ ಮೇಲೆ ಬೀಳ್ತಿದೆ. ನಮಗೆ ಗ್ಯಾರಂಟಿ ಮೋದಿ ಆಗಿದ್ದಾರೆ, ಆದರೆ ಕಾಂಗ್ರೆಸ್ ಸರ್ಕಾರ ಉಳಿಯುವುದೇ ಗ್ಯಾರಂಟಿ ಇಲ್ಲ. ಮೋದಿಯವರ ಸೇವೆಯನ್ನು ಜನರಿಗೆ ತಲುಪಿಸಬೇಕು. ಇದುವರೆಗೂ ನರೇಂದ್ರ ಮೋದಿ ಅವರ ಯೋಜನೆಗಳು ಪ್ರತಿ ಮನೆಯವರಿಗೆ ಸಿಕ್ಕಿದೆ. ಸದ್ಯ ಈಗ ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿ ಇಲ್ಲವೆಂದರು. ಕೈವಾರ ಗ್ರಾಮ ಪಂಚಾಯತ್ ಕೇಂದ್ರಕ್ಕೆ ಮೈತ್ರಿ ಅಭ್ಯರ್ಥಿ ಎಂ. ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲು ಬಂದಾಗ ಸಿ.ಟಿ. ರವಿ ಹಾಗೂ JDS BJP ಮುಖಂಡರಿಗೆ ಕಾರ್ಯಕರ್ತರು, ಮಹಿಳೆಯರು ಸ್ವಾಗತವನ್ನು ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೈವಾರ ಸುಬ್ಬಾರೆಡ್ಡಿ, ಬನಹಳ್ಳಿ ರವಿ, ಗುಂಡಾರ್ಲಹಳ್ಳಿ ರಾಜಣ್ಣ, ಮಂಜುನಾಥಚಾರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಮಾದೇವಿ,
ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶೇಖ್ ಮೌಲಾ, ಗುಡೆ ಶ್ರೀನಿವಾಸ ರೆಡ್ಡಿ, ಬನಹಳ್ಳಿ ಮಂಜು, ತಳಗವರ ಪ್ರತಾಪ್, ಮಹೇಶ್ ಬಾಯ್, ಡಾಬಾ ಮಂಜು, ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಕೈವಾರ ಜೆಡಿಎಸ್, ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. 26ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ರೈತರ ಕುಟುಂಬಗಳಿಗೆ 4,000 ಬರ್ತಾ ಇದ್ದಿದ್ದನ್ನ ನಿಲ್ಲಿಸಿದಿರಲ್ಲ, ನಿಮಗೆ ಇದೊಂದು ಶಿಕ್ಷೆ ಕೊಡ್ತೇವೆ. ಈ ಸಾರಿ ನಾವು ನಮ್ಮ ಮೈತ್ರಿ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸೋದ್ರ ಮೂಲಕ 3ನೇ ಬಾರಿಗೆ ಕೇಂದ್ರದಲ್ಲಿ ಕೋವಿಡ್ ಬಂದ, ಕೊರೋನಾ ಬಂದಾಗ ಇಂಜೆಕ್ಷನ್ ಕೊಡ್ಲಿಲ್ವಾ? ಇಲ್ಲ, ಹಚ್ಚಿಲ್ವಾ? 2,000 ಒಂದು ಟೆಸ್ಟಿಗೆ 7,000. ಇಲ್ಲಿ ನೀವೆಷ್ಟು ಕೊಟ್ರಿ ದುಡ್ಡು? ಎಷ್ಟು ಕೊಟ್ರಿ ದುಡ್ಡು? ನಿಮ್ಮ ದುಡ್ಡನ್ನ ಮೋದಿ ಕೊಟ್ರು. ಅವ್ರು ಹೇಳಿದ್ರು ಮೊದಲು ಜೀವ ಉಳಿಬೇಕು, ಆಮೇಲೆ ಜೀವನ ಕಟ್ಕೋಬೇಕು ಅಂತ ಹೇಳಿ ನಿಮ್ಮ ದುಡ್ಡನ್ನ ಮೋದಿ ಕೊಟ್ರು. ಇಲ್ಲದೆ ಇದ್ರೆ 34,000 ಕೊಟ್ಟು ಬಡವ ಬದುಕಕ್ ಆಗ್ತಿತ್ತ? ನಮ್ಮ ಜೀವ ಉಳಿಸಿದ ಪುಣ್ಯಾತ್ಮ ಮೋದಿ. ಅದಕ್ಕಾಗಿ ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಿ ಅಂತ ಕೇಳಕ್ ಬಂದಿದ್ದೀನಿ. ಇನ್ನ ಸಿದ್ದರಾಮಯ್ಯನವರು ಯಾವಾಗ್ಲೂ ಎದೆ ಬಡ್ಕತ್ತಾರ, ನಾನು ಕೊಟ್ಟೆ ಅಂತ. ಲೆಕ್ಕ ನಿಮಗೆ ಗೊತ್ತಿದ್ರೆ ಯಾರ್ದು ಕಿತ್ತು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಿಮಗೆ ಅರ್ಥ ಆಗತ್ತೆ. ಬಂದ ತಕ್ಷಣನೇ ಕ್ವಾರ್ಟರಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಎಷ್ಟು ರೂಪಾಯಿ ಜಾಸ್ತಿ ಮಾಡಿದ್ರು? ಬಡವರು ಕುಡಿಯೋ ಕ್ವಾರ್ಟರಿಗೆ, ಸಾಹುಕಾರರು ಕುಡಿಯೋದು ಬೇರೆ. ಒಂದು ಮನೆಯಲ್ಲಿ ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾನೆ ದಿನಕ್ಕೆ ಅಂತಂದ್ರೆ 1,500 ರೂಪಾಯಿ ಕಿತ್ಕೊಂಡ್ರು. 2 ಕ್ವಾರ್ಟರ್ ಕುಡಿದ್ರೆ 3,000 ಕಿತ್ಕೊಂಡ್ರು. 2 ಜನ ಕುಡಿಯೋರಿದ್ರೆ 6,000 ಕಿತ್ಕೊಂಡ್ರು. ನೆಂಟರು ಬಂದ್ರು ಅಂತ ತರಿಸಿದ್ರೆ 8,000 10,000 ಹೋಯ್ತು. 8,000 ಹಾಕಿ ಗಂಡಸರ ಹತ್ರ ಎಲ್ಲ 50 ರೂಪಾಯಿ ಜಾಸ್ತಿ ಕ್ವಾರ್ಟರಿಗೆ ಜಾಸ್ತಿ ಮಾಡಿ, ಗಂಡನ ಹತ್ರ ಕಿತ್ತು ಹೆಂಡತಿ ಕೊಟ್ಟು ನಾನು ಕೊಟ್ಟೆ. ಯಾರ್ದು ಕೊಟ್ಟಿದ್ದು? ಗಂಡಂದ ಕಿತ್ತಿದ್ದು, ಅದರಲ್ಲಿ ಸ್ವಲ್ಪ ಹೆಂಡತಿ ಕೈ ಕೊಟ್ಟಿದ್ದು, ಉಳಿದಿದ್ದು ಜೋಬಲ್ಲಿ ಇಟ್ಕೊಂಡಿದ್ದು, ನಾನು ಕೊಟ್ಟೆ. ವಿಕಸಿತ ಭಾರತ ಅಂತ ಎಲ್ಲ ಯೋಜನೆಗಳನ್ನು ಈ 4 ಜಾತಿಗಳ ಮೇಲೆತ್ತಿದ್ರೆ ಆಗುತ್ತೆ ಅಂತೇಳಿ 1ನೇ ಜಾತಿ ಮಹಿಳೆ ಮನೆಯ ದೇವರು ಅಂತ ನಂಬಿರುವಂತ ನರೇಂದ್ರ ಮೋದಿ ಅವರು ಆ ಮಹಿಳೆಗೆ ನಾರಿ ಶಕ್ತಿ ಅಂತೇಳಿ ಪ್ರತಿ ವಿಧಾನಸಭೆ, ಲೋಕಸಭೆಯಲ್ಲಿ, ವಿಧಾನ ಪರಿಷತ್ತು ಎಲ್ಲದರಲ್ಲೂ 33% ಸರಿ ಸಮಾನವಾಗಿರಬೇಕು. ಪಂಚಾಯಿತಿಗಳಲ್ಲಿ ಆಗ್ಬೋದು, ಜಿಲ್ಲಾ ಪಂಚಾಯಿತಿಗಳಾಗ್ಬೋದು 50%. ಅವ್ರು ಯಾವುದೇ ವ್ಯಾಪಾರ ಮಾಡಿದ್ರು ಅವ್ರಿಗೆ ಸಬ್ಸಿಡಿಗಳು, ಸನ್ನಿಧಿ ಯೋಜನೆಯಲ್ಲಿ 10,000 ತಗೊಂಡ್ರೆ 20,000, 20,000 ತಗೊಂಡ್ರೆ 30,000, 30,000 ಕಟ್ಟಿದ್ರೆ 50,000. ಏನಪ್ಪ ಗ್ಯಾರಂಟಿ? ನರೇಂದ್ರ ಮೋದಿನೇ ಗ್ಯಾರಂಟಿ. ಯಾವುದೇ ವ್ಯಾಪಾರ, ಬೀದಿ ವ್ಯಾಪಾರಿಗಳು ಮಾಡಲಿ, 1,00,000 ರೂಪಾಯಿ ತಗೊಳ್ಳಿ, ನರೇಂದ್ರ ಮೋದಿ ಅವರೇ ಗ್ಯಾರಂಟಿ. ವಿಶ್ವಕರ್ಮ ಯೋಜನೆಯಲ್ಲಿ 1 ಲಕ್ಷದಿಂದ 3 ಲಕ್ಷ ಅವರು ಬ್ಯೂಟಿ ಪಾರ್ಲರ್ ಮಾಡ್ತಾರೋ, ಟೈಲರಿಂಗ್ ಮಾಡ್ತಾರೋ, ಇಲ್ಲ ಯಾವ್ದೋ ಸಣ್ಣ ಬೇಕರಿ ಮಾಡ್ತಾರೋ, ಯಾವ್ದನ್ನ ಮಾಡ್ಲಿ, ನಾನಾ ವಿದ್ಯೆಗಳು ಮಾಡಿದ್ರೆ ಆ ವಿದ್ಯೆ ಕಲಿಸಿ 15 ದಿವಸದಿಂದ 30 ದಿವಸ ಟ್ರೈನಿಂಗ್ ಕೊಟ್ಟು 15,000 ರೂಪಾಯಿ ಕಿಟ್ ಕೊಟ್ಟು ಅವರಿಗೆ 3 ಲಕ್ಷ ಲೋನ್ ಕೊಡೋದು. ಮನೆಯಲ್ಲಿ ಸ್ವಯಂ ಉದ್ಯೋಗ ಮಾಡಬೇಕು, ಸ್ವಯಂ ಮೇಲೆ ಬರಬೇಕು ಅಂತ ಅವ್ರು ಯಾವುದೇ ಫಾರ್ಮ್ಗಳಾಗ್ಬೋದು, ಫ್ಯಾಕ್ಟರಿಗಳಾಗ್ಬೋದು, ಯಾವುದೇ ರೀತಿಯಲ್ಲಿ 1 ಕೋಟಿನಿಂದ 50 ಲಕ್ಷದಿಂದ 10 ಕೋಟಿ ತನಕ 50% ಸಬ್ಸಿಡಿ ಆ ಕುಟುಂಬ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.